ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮೂಡಾ ಪ್ರಾಸಿಕ್ಯೂಷನ್ನಿನ ಹೈಕೋರ್ಟ್ ವಿಚಾರಣೆ ಮತ್ತೆ ಸೋಮವಾರ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. 2 ದಿನಗಳ ಹಿಂದೆ ಅವರ ಪರವಾಗಿ ಅಭಿಷೇಕ್ ಸಿಂಘ್ವಿ ವಾದ ಮಾಡಿದ್ರು. ಆದರೆ ಇವತ್ತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ದೂರುದಾರರಾದ ಕೃಷ್ಣ ಸ್ನೇಹಮಯಿ ಅವರ ಪರವಾಗಿ ಮಣೀಂದರ್ ಸಿಂಗ್, ಪ್ರದೀಪ್ ಕುಮಾರ್ ಅವರ ಪರವಾಗಿ ಪ್ರಭುಲಿಂಗ ನಾವಡಗಿ ಹಾಗೂ ಟಿಜೆ ಅಬ್ರಹಾಂ ಪರವಾಗಿ ರಂಗನಾಥ ರೆಡ್ಡಿ ಅನ್ನುವರು ತಮ್ಮ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸಿಂಘ್ವಿ ಅವರು ಅಂತ್ಯದಲ್ಲಿ ತಮ್ಮದೇನೋ ಕೆಲವು ಇನ್ನು ಅಂಶಗಳ ಬಾಕಿ ಇದೆ ಅಂತೇನೋ ಹೇಳಿದ್ದಂಗಿದೆ. ಹಾಗಾಗಿ ಎಲ್ಲವನ್ನ ಒಂದೇ ಸರಿ ಕೇಳಿಬಿಡೋಣ ಅಂತ ಸೋಮವಾರಕ್ಕೆ ಹಾಕಿದ್ದಾರೆ. ಮತ್ತು ಈ ಪ್ರಕರಣದ ವಾದ ಪ್ರತಿವಾದಗಳು ನಡೀತಿದ್ದಾಗ ಬಹು ಸಹಜವಾಗಿ ಅದು ಪ್ರಕ್ರಿಯೆ ಹಾಗೆ ನಡೆಯುತ್ತೆ. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಅವರಿಗೆ ಬೇಕಾದ ಮಾಹಿತಿಗಳನ್ನು ಪಡೆದುಕೊಳ್ಳಲು ಪ್ರಶ್ನೆಗಳನ್ನು ಎರಡೂ ಕಡೆಗೆ ಕೇಳಿಕೊಂಡು ಹೋಗಿದ್ದಾರೆ. ಆಲ್ ರೈಟ್, ಏನೇ ಮಾಡಿದ್ದಾರೆ ನೋಡೋಣ. ತುಷಾರ್ ಮೆಹ್ತಾ ಅವರು ಅವತ್ತು ಸಿಂಘ್ವಿ ಅವರು ಮಾಡಿದ್ರು. ಇವತ್ತು ಇವರು ಹೇಳ್ತಾರೆ ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ ಅಂತ ಹೇಳ್ತಾರೆ. ರಾಜ್ಯಪಾಲರು ವಿವೇಚನೆ ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ. ಅವರು 17A ಅನುಮತಿ ನೀಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆಂದೇ ಈ 17Aಗೆ ಅನುಮತಿ ಕೊಡೋದು. ಮುಖ್ಯ ಕಾರ್ಯದರ್ಶಿ, ಅಡ್ವೊಕೇಟ್ ಜನರಲ್ಲು, ಕ್ಯಾಬಿನೆಟ್ ವರದಿ ಎಲ್ಲವೂ ಕಾಪಿ ಪೇಸ್ಟ್ ಇದ್ದಂಗಿದೆ. ಏನು ನನ್ನ ಪದನೂ ವ್ಯತ್ಯಾಸ ಕಾಣಿಸ್ತಿಲ್ಲ ನನಗೆ ಅಂತ ಅವರು ಹೇಳ್ತಾರೆ. ರಾಜ್ಯಪಾಲರಿಗೆ ಕಳಿಸಿದ್ದ 67 ಪುಟಗಳ ಕ್ಯಾಬಿನೆಟ್ ನೋಟನ್ನು ಅವರು ನೋಡಿದ್ದಾರೆ. 40-60ರ ಬದಲು 50-50ಕ್ಕೆ ನಿಯಮವನ್ನು ಬದಲಾಯಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೂಡ ಭಾಗವಹಿಸಿದ್ರು. ಅಂದ್ರೆ ಆಗ ಸಿಂಘ್ವಿ ಅವರೊಬ್ಬರೇ ಅಲ್ಲ, ಎಲ್ಲರೂ ಇದ್ರು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಅಂತ ಸುದ್ದಿ. ಪ್ರತಿಷ್ಠಿತ ಬಡಾವಣೆಯಲ್ಲಿ ನಿವೇಶನ ಕೊಟ್ಟಿದ್ದಾರೆ ಅಂತ ಅವರ ವಾದ. ಆಮೇಲೆ ಮಣೀಂದರ್ ಸಿಂಗ್ ಅನ್ನೋ ಹಿರಿಯ ವಕೀಲರು ದಿಲ್ಲಿಯಿಂದ ಅವರು ಇದ್ರಂತೆ. ಅವರು ವಾದ ಮಾಡಿ ಡೆವಲಪ್ ಆಗಿರೋ ಲೇಔಟ್ನ ಕೃಷಿ ಭೂಮಿ ಮಾಡಿದ್ದಾರೆ. ಅಂದರೆ ಮೂಡಾ ಅದನ್ನು ಅಭಿವೃದ್ಧಿಪಡಿಸಿದ ನಂತರ ಅದನ್ನು ಕೃಷಿ ಭೂಮಿ ಅಂತ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ಒತ್ತಾಯದ ಮೂಲಕ ಆಗಿರಬಹುದು. ಭೂಮಿ ಸ್ವಾಧೀನವಾಗಿ ಪರಿಹಾರದ ಹಣ ನೀಡಿದರೂ ಮಾಲೀಕರು ಪಡೆದಿಲ್ಲ. ಪಡಿಲೇಬೇಕು ಅಂತ ಎಲ್ಲೂ ಇಲ್ಲವೂ ಇಲ್ಲ. ಅಂಡರ್ ಪ್ರೊಟೆಸ್ಟ್ ದೇ ಡೋಂಟ್ ಹ್ಯಾವ್ ಟು ರಿಸೀವ್ ಇಟ್. ಅವರು ಇವ್ರು ಕೊಟ್ಬಿಟ್ರು ಅಂದ ತಕ್ಷಣ ಅದನ್ನು ತಗೊಳ್ಳೇಬೇಕು ಅಂತ ಎಲ್ಲೂ ಇಲ್ಲ. ಸ್ಟಿಲ್ ಅವ್ರ ಪಾಯಿಂಟ್ ಅವ್ರು ಹೇಳಿದ್ದಾರೆ. 2006ರಲ್ಲಿ ಆ ಜಮೀನಿನ ಬೆಲೆ 6 ಲಕ್ಷ ಆಗಿತ್ತು. ಈಗ 55 ಕೋಟಿ ಅಂದರೆ ಹೇಗೆ ಅಂತ. ಇವತ್ತಿನ ಸರ್ಕಾರಿ ಮೌಲ್ಯದ ಬೆಲೆಯಲ್ಲಿ ಅಲ್ಲಿಗೆ ಬಂದಿರಬೇಕು. ಅವತ್ತಿನ ಬೆಲೆಯಲ್ಲಿ ಅದಕ್ಕೆ ಪರಿಹಾರ ಕೊಡ್ತೀವಿ ಅಂದರೆ ಯಾರೂ ಒಪ್ಪಲಿಕ್ಕಿಲ್ಲ. ಹಂಗಿಲ್ಲ. ಕೆಲವು ಕೇಸ್ಗಳಲ್ಲಿ ಏನೋ ಪರಿಹಾರದ ಹಣಕ್ಕೆ 9% ಬಡ್ಡಿ ಅಂತಿದೆ. ಕೆಲವರು 18 ಅಂತಾರೆ, ಕೆಲವರು 9 ಅಂತಾರೆ. ಚೆಕ್ ಮಾಡ್ಕೋಬೇಕು ಯಾವ್ದು ಸರಿ ಅಂತ. ಈ ಅಕ್ರಮದ ಬಗ್ಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಬೇಕು ಅಂತ ಅವ್ರದ್ದು ಬಯಕೆ ಅಥವಾ ಅವ್ರದ್ದು ಬೇಡಿಕೆ, ವಾದ. ಸ್ವತಂತ್ರ ಅಂದರೆ ಏನು ಅಂತ ನನಗಿನ್ನೂ ಅರ್ಥವಾಗ್ತಾ ಇಲ್ಲ. ಯಾಕಂದರೆ CBIಗಾಗಲ್ಲ, ಅವ್ರನ್ನ ಒಪ್ಪಲ್ಲ. ಇಲ್ಲೆಲ್ಲೋ ಬೇರೆ ಯಾವುದೋ ಈಗ ಲೋಕಾಯುಕ್ತ ಅಂತಂದರೆ ಲೋಕಾಯುಕ್ತಲ್ಲಿ ತನಿಖೆ ಮಾಡಬೇಕಾದವ್ರು ಯಾರು? ಮತ್ತೆ ಅದೇ ಆಫೀಸರ್ಸು. ಆಗ ಆ ಆಫೀಸರ್ಸು CM ಆಗಿದ್ದವ್ರ ವಿರುದ್ಧ ಹೆಂಗೆ ಮಾಡ್ತಾರೆ ಇವರು ಅಂತ ಶುರು ಮಾಡ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ ಕೊಡೋಣ ಅಂದರೆ ಪೊಲೀಸ್ ಸ್ಟೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನ್ಯಾಯಾಂಗ ತನಿಖೆ, ನ್ಯಾಯಾಂಗ ಕಮಿಷನ್ ಆಯೋಗ ಕೊಟ್ಬಿಟ್ಟಿದ್ದೀವಿ ಅಂತಾರೆ. ಅದನ್ನು ಯಾರೂ ಒಪ್ಪಲ್ಲ. ಬಿಕಾಸ್ ಅದಕ್ಕೆ ಕಾನೂನಿನಲ್ಲಿ ಇದಿಲ್ಲ, ಒಂದು ಸಲಹಾ ರೂಪದಲ್ಲಿ ಬರಬೇಕಷ್ಟೇ. ಅದು ಆಮೇಲೆ ಕ್ರಮ ಆಗಬೇಕು. ಹಂಗಾಗಿ ಅದಕ್ಕಾಗಲ್ಲ. ಅದಕ್ಕೆ ಯಾವಾಗ ಮುಗಿಯತ್ತೋ ಅವ್ರು ಜಡ್ಜು ರಿಟೈರ್ಡ್ ಯಾರೋ 1 ವರ್ಷ ಬಿಟ್ಕೊಂಡು ಕೊಡ್ತಾರೋ, 6 ತಿಂಗಳು ಬಿಟ್ಕೊಂಡು ಕೊಡ್ತಾರೋ ಆಮೇಲೆ. ಹಾಗಾಗಿ ಯಾವುದು ಇಂಡಿಪೆಂಡೆಂಟ್ ಅಂತ ಗೊತ್ತಿಲ್ಲ. ಮೇ ಬಿ ಹಿಂದೆ ಕೆಲವು ಪ್ರಕರಣಗಳು ಹೀಗೆಲ್ಲ ಬಂದಾಗ ಹೀಗೆ ಅಲ್ಲ, ನ್ಯಾಯಾಲಯಕ್ಕೆ ತನಗೆ ಒಂದು ಒಂದು ಅಸಿಸ್ಟ್ ಆಗಬೇಕು, ಸಹಾಯ ಆಗಲಿ, ಮಾಹಿತಿ ಆಗಲಿ ಅಂತಂದಾಗ ಕೋರ್ಟ್ ಕಮಿಷನರ್ಗಳ ರೂಪದಲ್ಲಿ ಯಾರನ್ನಾರು ಅಪಾಯಿಂಟ್ ಮಾಡಿ ಅವರಿಂದ ಒಂದು ವರದಿಯನ್ನು ಪಡ್ಕೊಂಡು ಅವ್ರ ಸರ್ಕಾರನೂ ಅಲ್ಲ, ಯಾರೂ ಅಲ್ಲ, ನೇರವಾಗಿ ಕೋರ್ಟ್ಗೆ ವರದಿ ಅಷ್ಟೇ. ಅವ್ರೇನು ವಿಚಾರಣೆ ಮಾಡ್ತಾ ಕೂತ್ಕೊಳ್ಳಲ್ಲ. ಮೇ ಬಿ ಅಧಿಕಾರಿಗಳ ಕೈ ಕೆಲವು ಮಾಹಿತಿಗಳನ್ನ ಪಡ್ಕೋಬಹುದು ಅವರುಗಳು. ಆ ರೀತಿ ಮಾಡ್ಕೊಂಡು ಮಾಡಿರೋ ಪ್ರಕರಣಗಳು ಇವೆ. ಗೊತ್ತಿಲ್ಲ ಇಲ್ಲಿ ಹೆಂಗೆ ಮಾಡ್ತಾರೋ ಏನೋ, ನಮಗೆ ವಿ ಹ್ಯಾವ್ ನೋ ಐಡಿಯಾ. ಇನ್ನೊಬ್ರು ರಂಗನಾಥ ರೆಡ್ಡಿ ಅವರು ಭೂಮಿಯ ಮಾಲೀಕತ್ವ ಮೂಡಾ ಬಳಿ ಇದೆ, ಸೈಟ್ ಹಂಚಿಕೆ ಆಗಿದೆ. ನಾವಡಗಿಯವರು ಮೇಲ್ನೋಟಕ್ಕೆ ಅಕ್ರಮ ಆಗಿದೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಸರ್ಕಾರದ ತನಿಖೆ ಅವಶ್ಯಕತೆ ಇದೆ, ಹಾಗಾಗಿ ಅವ್ರು ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ ಅಂತ ಅವರು ತಮ್ಮ ವಾದವನ್ನೆಲ್ಲ ಮಂಡಿಸಿದ್ರೆ, ಅವರು ರಂಗನಾಥ ರೆಡ್ಡಿ ಅವರು ಭೂಮಿಯ ಮಾಲೀಕತ್ವದ ವಿಚಾರದಲ್ಲಿ ಬಂದು ಕೆಸರೆ ಗ್ರಾಮದ ಸರ್ವೆ ನಂಬರ್ನಲ್ಲಿ 464ರಲ್ಲಿ ಜಾಗ ಈಗಲೂ ಖಾಲಿ ಇದೆ. ರಾಜ್ಯಪಾಲರ ಮುಂದೆ ಯಾವುದೇ ಜನಪ್ರತಿನಿಧಿಗಳ ಪ್ರಾಸಿಕ್ಯೂಷನ್ ಅನುಮತಿ ಬಾಕಿ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇರ್ಬೋದು, ಅದು ಹಾಗೆ ಇರ್ಬೋದು, ಗೊತ್ತಿಲ್ಲ. ಎಸ್, ಮತ್ತೆ ಅದು ಇನ್ನೂ ವಿಚಾರಣೆ ಬಾಕಿ ಇರೋದ್ರಿಂದ. ಹೌದು, ವಿಚಾರಣೆ ಬಾಕಿ ಇದೆ. ಹಾಗಾಗಿ ವಿಚಾರಣೆಯನ್ನು ನ್ಯಾಯಾಲಯ ಮಾಡುತ್ತೆ. ಆಮೇಲೆ ತನಗೆ ಯಾವುದು ಸರಿ ಅನ್ಸುತ್ತೆ ಕಾನೂನಿನ ಪ್ರಕಾರ ವಾದ ಪ್ರತಿವಾದ ಕೇಳಿದ ಮೇಲೆ ಅದಕ್ಕೆ ತೀರ್ಪನ್ನು
ಪಾಸ್ ಮಾಡುತ್ತೆ.